ಕನಕಪುರ. ದೇಶದಲ್ಲಿ ಹಿಂದೂ ಸಮಾಜ ಉಳಿಯಬೇಕು, ಹಿಂದುತ್ವ ಬೆಳೆಯಬೇಕು ಎಂಬ ತತ್ವದಡಿ ಫೆಬ್ರವರಿ 9ನೇ ತಾರೀಕು ತಾಲೂಕಿನ ಸರ್ಕಾರಿ ಕ್ರೀಡಾಂಗಣದಲ್ಲಿ ಹಿಂದೂ ಸಮಾಜೋತ್ಸವವನ್ನು ಪಕ್ಷ ಭೇದ ಮರೆತು ಆಚರಿಸಲು ತೀರ್ಮಾನಿಸಲಾಗಿದೆ ಎಂದು ಸಮಿತಿಯ ತಾಲೂಕು ಅಧ್ಯಕ್ಷ ಹಾಗೂ ಜೆಡಿಎಸ್ ತಾಲೂಕು ಅಧ್ಯಕ್ಷ ಬಿ ನಾಗರಾಜು ತಿಳಿಸಿದರು. ತಾಲೂಕಿನ ಹಿಂದೂ ಸಮಾಜದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಈಗಾಗಲೇ ತಾಲೂಕಿನ ಹೋಬಳಿ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಗಿದೆ. ತಾಲೂಕು ಮಟ್ಟದಲ್ಲಿಯೂ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಕರೆ ನೀಡಿದರು. ಹಿಂದೂ ಸಮಾಜೋತ್ಸವ ಸಮಿತಿ ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ಮಾತನಾಡಿ, ಆರ್ಎಸ್ಎಸ್ ಸಂಘ 100 ವರ್ಷಗಳನ್ನು ಪೂರೈಸಿರುವ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಎಲ್ಲಾ ರಾಜ್ಯಗಳ ಜಿಲ್ಲೆ ಹಾಗೂ ತಾಲೂಕಿನಾದ್ಯಂತ ಹಿಂದೂ ಸಮಾಜೋತ್ಸವವನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಗುತ್ತಿದೆ. ಫೆಬ್ರವರಿ 9ನೇ ತಾರೀಕು ಸೋಮವಾರ ನಗರದ ಸರ್ಕಾರಿ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮವನ್ನು ನಡೆಸಲು ಸಮಿತಿಯು ತೀರ್ಮಾನಿಸಲಾಗಿದೆ ಎಂದು ಹೇಳಿದರು. ಇಡೀ ಜಗತ್ತಿಗೆ ಇರುವುದು ಒಂದೇ ಸಂಘ, ಅದು ಆರ್ಎಸ್ಎಸ್ ಸಂಘ. ನಾವುಗಳ್ಯಾರು ಸಂಘವನ್ನು ಜಾಸ್ತಿ ಪ್ರಚಾರ ಮಾಡಲು ಹೋಗಲಿಲ್ಲ. ನಮ್ಮನ್ನು ತೆಗಳೋರೆ ಹೆಚ್ಚು ಪ್ರಚಾರ ಮಾಡಿದರು. ಚಡ್ಡಿ ಹಾಕೊಂಡ್ರೆ ರೇಗಿಸೋರು, ದಂಡ ಹಿಡ್ಕೊಂಡ್ರೆ ರೇಗಿಸೋರು, ಕುಂಕುಮ ಇಟ್ಟುಕೊಂಡರೆ ರೇಗಿಸೋರು, ಕೇಸರಿ ಹಾಕಿಕೊಂಡರೆ ರೇಗಿಸೋರು, ಕೊನೆಗೆ ಅವರೇ ಚಡ್ಡಿ ಹಾಕಿಕೊಳ್ಳೋ ಹಂತಕ್ಕೆ ಬಂದರು ಎಂದು ಹಾಸ್ಯ ಚಟಾಕಿ ಹಾರಿಸಿದರು. ದೇಶದಲ್ಲಿ ಹಿಂದೂ ಧರ್ಮವನ್ನು ನಾಶ ಮಾಡಲು ಹೊರಟವರೆಲ್ಲ ನಾಶವಾದರು. ಹೊಟ್ಟೆಗೆ ಅನ್ನವಿಲ್ಲದೆ ಕಾಲ್ನಡಿಗೆಯಲ್ಲಿ ಅವರ ಜೀವನವನ್ನು ತ್ಯಾಗ ಮಾಡಿ ಬದುಕನ್ನು ಬರ್ಬಾದ್ ಮಾಡಿಕೊಂಡು ಮನೆ ಮಠ ಹೆಂಡತಿ ಸಂಸಾರ ಸರ್ವಸ್ವವನ್ನು ತ್ಯಾಗ ಮಾಡಿದ್ದಾರೆ ಎಂದು ಮಾತನಾಡಿದರು. ನಿಜವಾದ ಸನ್ಯಾಸಿ ಯಾರೆಂದರೆ ಸಂಘದ ಪ್ರಚಾರಕ. ದೇಶಕ್ಕೋಸ್ಕರ ತನ್ನನ್ನು ತಾನು ತ್ಯಾಗ ಮಾಡಿಕೊಂಡು ಬಂದು ಲಕ್ಷಾಂತರ ಜನರ ಬಲಿದಾನವಾಗಿದ್ದಾರೆ ಎಂದು ಹೇಳಿದರು. ಸತತ ಹೋರಾಟದ ಫಲವಾಗಿ ರಾಮ ಜನ್ಮಭೂಮಿ ಹೋರಾಟ ಹಾಗೂ ಪ್ರತಿಷ್ಠಾಪನೆಯನ್ನು ನೋಡಿದ್ದೇವೆ. ನಮ್ಮ ಕಣ್ಣ ಮುಂದೆ ಸಂಘ ಪ್ರಾರಂಭವಾಗಿದ್ದನ್ನು ಹಾಗೂ ಶತಮಾನಗಳನ್ನು ಪೂರೈಸಿರುವುದನ್ನು ನೋಡಿದ್ದೇವೆ. ಇಡೀ ದೇಶದಲ್ಲಿ ಶತಮಾನೋತ್ಸವ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಹಿಂದೂ ಸಮಾಜ ಒಂದಾಗಬೇಕು ಎಂದು ಹೇಳಿದರು. ಚಿಕ್ಕದಾಗಿ ಚೊಕ್ಕವಾಗಿ ಹಿಂದೂ ಸಮಾಜೋತ್ಸವವನ್ನು ಮಾಡಲು ಹೊರಟಿದ್ದೇವೆ. ಸೋಮವಾರ ಸಂಜೆ 3 ಗಂಟೆಗೆ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಬಳಿಯಿಂದ ಉತ್ಸವ ಪ್ರಾರಂಭವಾಗಲಿದೆ. ಮೆರವಣಿಗೆಯಲ್ಲಿ ವಿವಿಧ ವೇಷಭೂಷಣ. ಸತತ ಹೋರಾಟದ ಫಲವಾಗಿ ರಾಮ ಜನ್ಮಭೂಮಿ ಹೋರಾಟ ಹಾಗೂ ಪ್ರತಿಷ್ಠಾಪನೆಯನ್ನು ನೋಡಿದ್ದೇವೆ. ನಮ್ಮ ಕಣ್ಣ ಮುಂದೆ ಸಂಘ ಪ್ರಾರಂಭವಾಗಿದ್ದನ್ನು ಹಾಗೂ ಶತಮಾನಗಳನ್ನು ಪೂರೈಸಿರುವುದನ್ನು ನೋಡಿದ್ದೇವೆ. ಇಡೀ ದೇಶದಲ್ಲಿ ಶತಮಾನೋತ್ಸವ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಹಿಂದೂ ಸಮಾಜ ಒಂದಾಗಬೇಕು ಎಂದು ಹೇಳಿದರು. ಚಿಕ್ಕದಾಗಿ ಚೊಕ್ಕವಾಗಿ ಹಿಂದೂ ಸಮಾಜೋತ್ಸವವನ್ನು ಮಾಡಲು ಹೊರಟಿದ್ದೇವೆ. ಸೋಮವಾರ ಸಂಜೆ 3 ಗಂಟೆಗೆ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಬಳಿಯಿಂದ ಉತ್ಸವ ಪ್ರಾರಂಭವಾಗಲಿದೆ. ಮೆರವಣಿಗೆಯಲ್ಲಿ ವಿವಿಧ ವೇಷಭೂಷಣ, ಹಿಂದುತ್ವದ ಸಾಂಸ್ಕೃತಿಕ ಮೆರುಗುಗಳನ್ನು ಕೊಡುವಂತಹ ರೀತಿಯಲ್ಲಿ ಎಂಜಿ ರಸ್ತೆ ಮೂಲಕ ಮೆರವಣಿಗೆ ಹೊರಟು ಕೆಎಚ್ ಸರ್ಕಲ್ ಮುಖಾಂತರ ಸರ್ಕಾರಿ ಕ್ರೀಡಾಂಗಣದ ವೇದಿಕೆಯನ್ನು ಸೇರಲಿದೆ. ನಂತರ ವೇದಿಕೆ ಕಾರ್ಯಕ್ರಮ ಪ್ರಾರಂಭವಾಗಲಿದೆ ಎಂದು ತಿಳಿಸಿದರು. ವೇದಿಕೆಯಲ್ಲಿ ಸಂಘದ ಹಿರಿಯರು ಸಂಘದ ಉದ್ದೇಶವನ್ನು ತಿಳಿಸಿಕೊಡಲಿದ್ದು, ನಂತರ ನಮ್ಮ ತಾಲೂಕಿನ ಮಠಾಧಿಪತಿಗಳು, ಹರಗುರು ಚರಮೂರ್ತಿಗಳು ಸೇರಿದಂತೆ ವೇದಿಕೆಯಲ್ಲಿ ಹಾಜರಿರುತ್ತಾರೆ. ನಂತರ ಹಿಂದುತ್ವವನ್ನು ಮೈಗೂಡಿಸಿಕೊಂಡಿರುವ ಮಹಾನ್ ಪ್ರಖರ ಸಂಗೀತವಾದಿ ಶ್ರೀ ಶಂಕರ್ ಶಾನುಭಾಗ್ ಅವರ ತಂಡದವರಿಂದ ದೇಶಭಕ್ತಿಗೀತೆಗಳು, ಭಾವಗೀತೆಗಳನ್ನು ಹಾಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಯಾರಿಗೂ ಹೋಲಿಕೆ ಮಾಡುವ ಅವಶ್ಯಕತೆ ನಮಗಿಲ್ಲ. ಕೋಟಿಗಟ್ಟಲೆ ಕೆಲಸ ಮಾಡಿದವರ ನೀತಿ ಏನೆಂಬುದರ ಬಗ್ಗೆಯೂ ನಮಗೆ ಅಗತ್ಯವಿಲ್ಲ. ಇಂದಿನ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಹಿಂದೂ ಸಮಾಜ ಒಂದಾಗಬೇಕಾದ ಅಗತ್ಯವಿದೆ ಎಂದು ಮಾತನಾಡಿದರು. ಪ್ರಮುಖವಾಗಿ ಹಿಂದೂ ಕಾರ್ಯಕರ್ತರೆಲ್ಲರೂ ಸೋಮವಾರ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಾಲೂಕಿನ ಜನತೆಯಲ್ಲಿ ಮನವಿ ಮಾಡಿದರು. ಸಮಿತಿಯ ಉಪಾಧ್ಯಕ್ಷ ಚಿನ್ನಸ್ವಾಮಿ ಮಾತನಾಡಿ, ಕಠಿಣ ಪರಿಶ್ರಮದೊಂದಿಗೆ ಶತಮಾನವನ್ನು ಪೂರೈಸಿರುವ ಸಂಘವನ್ನು ರಾಷ್ಟ್ರವ್ಯಾಪಿ ಆಚರಿಸುತ್ತಿದ್ದು, ನಾವು ಕೂಡ ತಾಲೂಕಿನಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಹಿಂದೂ ಸಮಾಜೋತ್ಸವವನ್ನು ಆಚರಣೆ ಮಾಡಬೇಕು ಎಂದು ಹೇಳಿದರು. ನಾನು ಒಬ್ಬ ಹಿಂದೂ ಕಾರ್ಯಕರ್ತ ಎಂದು ಭಾವಿಸಿ ತಾಲೂಕಿನ ಜನತೆ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಬೇಕು. ನಮ್ಮ ರಾಷ್ಟ್ರ ಹಿಂದೂ ರಾಷ್ಟ್ರ ಎಂಬ ಭಾವನೆಯಲ್ಲಿ ತಾಲೂಕಿನ ಎಲ್ಲಾ ಸಾರ್ವಜನಿಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಕೋರಿದರು. ವಕೀಲ ನಂಜೇಗೌಡ ಮಾತನಾಡಿ, ಹಿಂದೂ ಸಮಾಜವನ್ನು ಒಗ್ಗಟ್ಟಿನಿಂದ ರಕ್ಷಣೆಯನ್ನು ನೀಡಿ ಸಮಾಜವನ್ನು ನಶಿಸಿ ಹೋಗದಂತೆ ಸಂಘವನ್ನು ಸ್ಥಾಪನೆ ಮಾಡಿ ನಮ್ಮ ಸಮಾಜಕ್ಕೆ ರಕ್ಷಣೆಯನ್ನು ನೀಡುತ್ತಿರುವ ಆರ್ಎಸ್ಎಸ್ ಸಂಘದ ಶತಮಾನೋತ್ಸವ ಸಮಾರಂಭದಲ್ಲಿ ಪ್ರತಿಯೊಬ್ಬ ಹಿಂದೂಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಮಾಜದ ಧ್ಯೇಯೋದ್ದೇಶಗಳು ಏನಿದೆ ಎಂಬುದನ್ನು ತಿಳಿಯಬೇಕಾಗಿದೆ. ದೇಶದಲ್ಲಿ ನಮ್ಮ ಹಿಂದೂ ಸಂಘಟನೆ ಬಲಿಷ್ಠವಾಗಿ ಬೇರೂರಿದೆ. ನಮ್ಮ ದೇಶ ಜಾತಿ ಆಧಾರದ ಮೇಲೆ ವಿಭಜನೆಯಾಗಿದ್ದು, ಅದನ್ನು ಒಗ್ಗೂಡಿಸಲು ಎಲ್ಲರೂ ಕಾರಣೀಭೂತರಾಗಬೇಕು ಎಂದು ಹೇಳಿದರು. ಖಜಾಂಚಿ ವೆಂಕಟೇಶ್, ಸ್ಟುಡಿಯೋ ಚಂದ್ರು, ಕೆವಿ ಆನಂದ್, ಡಿ ಶ್ರೀನಿವಾಸ್, ವಿನಯ್, ಕೆಎಂ ಮಂಜುನಾಥ್, ಭಗತ್ ರಾಮ್, ಪರಮೇಶ್ ಸೇರಿದಂತೆ ಹಲವಾರು ಹಿಂದೂ ಸಮಾಜೋತ್ಸವ ಸಮಿತಿ ಕಾರ್ಯಕರ್ತರು ಹಾಜರಿದ್ದರು. ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜಾ ಭಾರತ ನ್ಯೂಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.